ಹಾಯ್ ಹಲೋ ನಮಸ್ಕಾರ. ಅಪ್ಪು ಫ್ಯಾನ್ ಸ್ಮಿತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಹೊರಟಿರೋದು ಜೋಳದ ಪಾಯಸ. ಜೋಳದ ಪಾಯಸವನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇದು ತುಂಬ ಸುಲಭವಾಗಿದೆ, ಹಾಗೆ ತುಂಬ ಬೇಗನೆ ಆಗುವ ತುಂಬ ರುಚಿಯಾದ ಒಂದು ಪಾಯಸ ರೆಸಿಪಿಯಾಗಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಒಂದು ಅರ್ಧ ಲೀಟರ್ ಹಾಲನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಸೂಜಿ ರವೆ, ಬಾದಾಮ್, ಗೇರುಬೀಜ, ದ್ರಾಕ್ಷಿ, ಹಾಗೆ ಏಲಕ್ಕಿ. ನಾನು ಈಗ ಕಡಲೆಬೇಳೆಯನ್ನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಒಂದು ಪಾತ್ರೆಯಲ್ಲಿ ಕಡಲೆಬೇಳೆಯನ್ನು ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೇನೆ. ಹಾಗೆ ಇನ್ನೊಂದು ಒಲೆಯಲ್ಲಿ ನಾನು ಸೂಜಿ ರವೆ ಇದನ್ನು ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಸೂಜಿ ರವೆ ಇದನ್ನು ನಾನು ಒಂದು ಪಾತ್ರೆಗೆ ತುಪ್ಪವನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಇದು ಕೆಂಪು ಬಣ್ಣಕ್ಕೆ ಬರೋ ತನಕ ನಾವು ಹುರ್ಕೊಳ್ಬೇಕು. ಹಾಗೆ ಅದನ್ನು ನಾವು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಬಿಡಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಮುಖ್ಯವಾಗಿ ಹೇಳ್ತಾ ಇರೋದು, ನಾನು ಇಲ್ಲಿ ಸೂಜಿ ರವೆ ಮತ್ತು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಅದು ಇಲ್ಲಿ ಆಪ್ಷನಲ್ ಆಗಿರುತ್ತೆ, ನಿಮಗೆ ಬೇಕಾದರೆ ತೆಗೆದುಕೊಳ್ಳಿ, ಬೇಡ ಅನಿಸಿದರೆ ಅದಕ್ಕೆ ಹಾಕಬೇಕಂತೇನಿಲ್ಲ. ನಾನು ಇಲ್ಲಿ ಸೂಜಿ ರವೆ ಮತ್ತು ಕಡಲೆಬೇಳೆಯನ್ನು ಉಪಯೋಗಿಸಿದ್ದೇನೆ. ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಅಂದರೆ ಬೇಡ, ನಾನು ಇದಕ್ಕೆ ಉಪಯೋಗಿಸ್ಕೊಂಡಿದ್ದೇನೆ. ಹಾಗೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡಿರುವಂತಹ ಬಾದಾಮನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಹಾಗೆ ದ್ರಾಕ್ಷಿ ಹಾಗೆ ಗೇರುಬೀಜ ಇವೆಲ್ಲವನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಇದು ಪೂರ್ತಿಯಾಗಿ ಚೆನ್ನಾಗಿ ಹುರ್ಕೊಂಡ ನಂತರ ಪಾತ್ರೆಯಲ್ಲಿ ಹಾಕ್ಕೊಂಡು ಸೈಡ್ ಇಟ್ಕೊಂಡು ಬಿಡೋಣ. ಈಗ ನಮಗೆ ಕಡಲೆಬೇಳೆ ಬೆಂದಿದೆ. ಹಾಗೆ ನಾನು ಒಂದು ಜೋಳವನ್ನು ತೆಗೆದುಕೊಂಡಿದ್ದೇನೆ. ಅರ್ಧ ಜೋಳವನ್ನು ನಾನು ಎಲ್ಲ ಕಾಳುಗಳನ್ನು ತೆಗೆದು ಸೈಡ್ ಇಟ್ಕೊಂಡಿದ್ದೇನೆ. ಹಾಗೆ ಇನ್ನರ್ಧ ಜೋಳವನ್ನು ನಾನು ಮಿಕ್ಸಿ ಪಾತ್ರೆಯಲ್ಲಿ ಹಾಕಿ ರುಬ್ಬಿಟ್ಕೊಂಡಿದ್ದೇನೆ. ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೇನೆ. ಮಿಕ್ಸಿ ಪಾತ್ರೆಯಲ್ಲಿ ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೇನೆ. ಒಂದು ಜೋಳದಲ್ಲಿ ಅರ್ಧ ಜೋಳವನ್ನು ಹೀಗೆ ಕಾಳುಗಳನ್ನು ಹಾಕಿ ನಾನು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೇನೆ. ಅರ್ಧ ಜೋಳವನ್ನು ಒಂದು ಪಾತ್ರೆಗೆ ತುಪ್ಪವನ್ನು ಹಾಕಿ ಆ ತುಪ್ಪದಲ್ಲಿ ಈ ಜೋಳವನ್ನು ಹುರ್ಕೊಳ್ತಾ ಇದ್ದೇನೆ. ನಾನು ಒಂದು ಜೋಳದಲ್ಲಿ ಪಾಯಸವನ್ನು ಮಾಡ್ತಾ ಇದ್ದೇನೆ. ನಾನು ಈಗ ತುಪ್ಪದಲ್ಲಿ ಜೋಳದ ಕಾಳುಗಳನ್ನು ಹಾಕಿ ಹುರ್ಕೊಳ್ತಾ ಇದ್ದೇನೆ. ಹಾಗೆ ಅದರಲ್ಲಿ ಅರ್ಧ ಜೋಳವನ್ನು ನಾನು ತೆಗೆದುಕೊಂಡು ಮಿಕ್ಸಿ ಪಾತ್ರೆಯಲ್ಲಿ ತರಿತರಿಯಾಗಿ ನಾನು ಬೀಸ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇವೆಲ್ಲವನ್ನು ನಾನು ತುಪ್ಪದಲ್ಲಿಯೇ ಹುರ್ಕೊಳ್ತಾ ಇದ್ದೇನೆ. ಒಂದು ಜೋಳ ಹಾಗೆ ಅರ್ಧ ಲೀಟರ್ ಹಾಲು ಇವೆಲ್ಲವನ್ನು ಹಾಕಿ ಮಾಡ್ತಾ ಇರುವಂಥ ಈ ಪಾಯಸಕ್ಕೆ ಈಗ ನಾನು ಬೆಂದಿರುವಂತಹ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೇನೆ.
ನೋಡಿ ಫ್ರೆಂಡ್ಸ್, ಇಲ್ಲಿ ಕಡಲೆಬೇಳೆ ಹಾಗೆ ರವೆ ಆಪ್ಷನಲ್ ಆಗಿರುತ್ತೆ, ನಾನಿಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆ ನಾನು ಹುರ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಗೆ ರವೆಯನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಅದೇ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದ್ದ ಹಾಗೆ ಪೂರ್ತಿಯಾಗಿ ತುಪ್ಪದಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾಯಿತು. ಪೂರ್ತಿಯಾಗಿ ಹುರ್ಕೊಂಡಿದ್ದಾಗೆ ಇದಕ್ಕೆ ನಾನು ಇಟ್ಕೊಂಡಿರುವಂಥ ಹಾಲನ್ನು ಹಾಕಿ ಕುದಿಸ್ಕೊಳ್ತೇನೆ. ಈಗ ನಾನು ಅರ್ಧ ಲೀಟ್ರ್ ಹಾಲನ್ನು ತೆಗೆದುಕೊಂಡಿದ್ದೇನಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಪೂರ್ತಿಯಾಗಿ ಮಿಕ್ಸ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ಅರ್ಧ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು, ಬೆಲ್ಲದಲ್ಲಿ ಉಪ್ಪಿನ ಅಂಶ ಇರುವುದರಿಂದ ಅರ್ಧ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಪಾಯಸ ರೆಡಿಯಾಗಿದೆ. ಜೋಳ, ಬೆಲ್ಲ, ಹಾಲು, ಡ್ರೈ ಫ್ರೂಟ್ಸ್ ಹಾಗೆ ಏಲಕ್ಕಿ, ರವೆ, ಕಡಲೆಬೇಳೆ ಇವೆಲ್ಲವನ್ನು ಸೇರಿಸಿ ನಾವು ಮಾಡಿರುವಂತಹ ಈ ಪಾಯಸ ತುಂಬ ರುಚಿಕರವಾಗಿದೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.